ವೆಲ್ಕಮ್ ಟು ಸ್ಮಾರ್ಟ್ ಸಿ ಎನ್ ಸಿ ಟೆಕ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಿ ಎನ್ ಸಿ ಅಡ್ರೆಸ್ ಕೋಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹಾಗೆ ಅದಕ್ಕೂ ಮುಂಚೆ ನಮಗೆ ಸ್ವಲ್ಪ ಜನ ಕಾಮೆಂಟ್ ಮಾಡಿದ್ದಾರೆ, ನಮ್ಮ ಸಬ್ಸ್ಕ್ರೈಬರು. ಸ್ವಲ್ಪ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನೀವು ಈ ವಿಡಿಯೋ ಮಾಡಿ ಅಂತ ಸಜೆಷನ್ ಕೊಡ್ತಾ ಇರೋದು. ಖಂಡಿತವಾಗ್ಲೂ ನಾನು ಆ ವಿಡಿಯೋಗಳನ್ನೆಲ್ಲ ಮಾಡ್ತೀನಿ. ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಸೊ ವಿಡಿಯೋನ ಕಂಟಿನ್ಯೂ ಮಾಡೋಣ. ಅಡ್ರೆಸ್ ಕೋಡ್ ಸಿ ಎನ್ ಸಿ ಪ್ರೋಗ್ರಾಮ್ ಮಾಡಬೇಕು ಅಂದರೆ ಜಿ ಕೋಡ್ ಬೇಕು ಮತ್ತು ಎಮ್ ಕೋಡ್ ಬೇಕು. ಅದ್ರ ಜೊತೆ ಇನ್ನೂ ಒಂದು ಕೋಡ್ ಬೇಕು, ಅದೇ ಅಡ್ರೆಸ್ ಕೋಡ್ ಸಿ ಎನ್ ಸಿ ಪ್ರೋಗ್ರಾಮ್ ಮಾಡ್ದಲೇ ಇದ್ರೂ ಪರವಾಗಿಲ್ಲ, ಪ್ರೋಗ್ರಾಮ್ ಏನು ಅಂತ ಅರ್ಥ ಮಾಡ್ಕೊಳೋದಕ್ಕಾದ್ರೂ ಅಡ್ರೆಸ್ ಕೋಡ್ ಕಂಪಲ್ಸರಿ ಗೊತ್ತಿರಲೇಬೇಕು. ಇದು ಒಬ್ಬ ಸೆಟ್ಟರ್ಗೆ, ಆಪ್ರೇಟ್ರಿಗೆ, ಪ್ರೋಗ್ರಾಮರ್ಗೆ ಇದು ತುಂಬ ಇಂಪಾರ್ಟೆಂಟು. ಅಡ್ರೆಸ್ ಕೋಡ್ ಅಂದ್ರೆ ಇನ್ನೇನಿಲ್ಲ, ನಮಗೆ ಫೀಡ್ ಅಂದರೆ ಏನು ಅಂತ ಗೊತ್ತಾಗಬೇಕು, ಸ್ಪಿಂಡಲ್ ಸ್ಪೀಡ್ ಅಂದರೆ ಏನು ಅಂತ ಗೊತ್ತಾಗಬೇಕು, ಮತ್ತು ಇನ್ಕ್ರಿಮೆಂಟಲ್ ವ್ಯಾಲ್ಯೂ ಗೊತ್ತಾಗಬೇಕು, ಮತ್ತು ಸೀಕ್ವೆನ್ಸ್ ನಂಬರ್ ಗೊತ್ತಾಗಬೇಕು, ಮತ್ತು ಪ್ರೋಗ್ರಾಮ್ ನಂಬರ್ ಗೊತ್ತಾಗಬೇಕು. ಸೊ ಈ ಥರ ಎ ಇಂದ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಮ್ ಎನ್ ಒ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಬರುತ್ತಲ್ಲ, ಎ ಇಂದ ಝೆಡ್ವರೆಗೂ ಇದೇ ಅಡ್ರೆಸ್ ಕೋಡ್. ಎ ಅಂದರೆ ಏನು, ಇದೇ ಅಡ್ರೆಸ್ ಕೋಡ್. ಬಿ ಅಂದರೆ ಏನು, ಎಲ್ಲಿ ಯೂಸ್ ಮಾಡ್ತಾರೆ. ಸಿ ಅಂದರೆ ಏನು, ಎಲ್ಲಿ ಯೂಸ್ ಮಾಡ್ತಾರೆ. ಡಿ ಅಂದರೆ ಏನು, ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ. ಸೊ ಇದೇ ಅಡ್ರೆಸ್ ಕೋಡ್. ಸೊ ಮೊದಲನೇದಾಗಿ ಇವತ್ತು ಅಡ್ರೆಸ್ ಕೋಡು ಎ ಬಿ ಸಿ. ಸೊ ಎ ಅಡ್ರೆಸ್ ಕೋಡ್ ಬಂದ್ಬಿಟ್ಟು ಇದು ಎಕ್ಸ್ಟ್ರಾ ಆಕ್ಸಿಸ್ ಎ ಬಿ ಸಿ. ಸೊ ಇವು ಮೂರು ಅಷ್ಟೇ ಎಕ್ಸ್ಟ್ರಾ ಆಕ್ಸಿಸ್. ಸೊ ಎಕ್ಸ್ ವೈ ಝೆಡ್ ಮಿಷಿನಲ್ಲಿ 3 ಆಕ್ಸಿಸ್, 2 ಆಕ್ಸಿಸ್, 3 ಆಕ್ಸಿಸ್, 5 ಆಕ್ಸಿಸ್ ಎಲ್ಲ ಇರುತ್ತಲ್ಲ, ಎಕ್ಸು ವೈ ಝೆಡ್ ಆಕ್ಸಿಸು. ಸೊ ಅದೇ ಥರನೇ ಇದು ಒಂದು ಎ ಬಿ ಸಿ ಅನ್ನೋದು ಎಕ್ಸ್ಟ್ರಾ ಆಕ್ಸಿಸ್. ಇದು 5 ಆಕ್ಸಿಸ್ ಮಿಷಿನ್ಗಳೆಲ್ಲ ಇರುತ್ತೆ. ಸೊ ಅದು ಒಂದು ಆಕ್ಸಿಸು ಎ ಬಿ ಸಿ. ಸೊ ಈ ಎಕ್ಸ್ ವೈ ಝೆಡ್ ಯಾವ ಥರ ಆಕ್ಸಿಸ್ ಇದೆಯೋ, ಸೊ ಅದೇ ಥರನೇ ಇದು ಒಂದು ಆಕ್ಸಿಸು ಎ ಬಿ ಸಿ ಅನ್ನೋದು. ಎ ಬಿ ಸಿ. ಸೊ ಇದು ಬರೀ ಆಕ್ಸಿಸ್, ಎಕ್ಸ್ಟ್ರಾ ಆಕ್ಸಿಸ್ ಅಲ್ದಲೆ ಇನ್ನೂ ಒಂದೊಂದು ಕಡೆ ಯೂಸ್ ಮಾಡ್ತೀವಿ. ಅದೇ ಥರನೇ ಈ ಎಲ್ಲ ಕೋಡ್ಗಳನ್ನೂ ಅಷ್ಟೇ, ಒಂದು ಕಡೆ ಯೂಸ್ ಮಾಡ್ತೀವಿ ಅಂದರೆ ಇನ್ನೊಂದು ಕಡೆಯಲ್ಲಿ ಬೇರೆ ಥರನೇ ಕೆಲಸ ಮಾಡುತ್ತೆ. ಸೊ ನಾವು ಅಲ್ಲೇನು ಅರ್ಥ ಮಾಡ್ಕೊಂಡಿದ್ದೀವೋ, ಈಗ ಒಂದು ಪ್ರೋಗ್ರಾಮಲ್ಲಿ ಇಲ್ಲಿ ಎ ಅಂತ ಕೊಟ್ಟಿರ್ತಾರೆ, ಇಲ್ಲಿ ಎ ಅಂತ ಕೊಟ್ಟಿರ್ತಾರೆ. ಸೊ ಇಲ್ಲಿ ಎಕ್ಸ್ಟ್ರಾ ಆಕ್ಸಿಸ್ ಕೊಟ್ಟಿದ್ರೆ ಇಲ್ಲಿ ಡಿಗ್ರಿ ಕೊಟ್ಟಿರ್ತಾರೆ, ಎ 135 ಡಿಗ್ರಿ, ಎ 225 ಡಿಗ್ರಿ. ಸೊ ಆ್ಯಂಗಲ್ ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಆ ಥರ ಡಿಗ್ರಿಗಳನ್ನ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿರ್ತಾರೆ. ಸೊ ನಮಗೆ ಅರ್ಥ ಆಗಬೇಕು ಪ್ರೋಗ್ರಾಮು ಎಲ್ಲಿ ಏನಕ್ಕೆ ಕೊಟ್ಟಿದ್ದಾರೆ ಎ. ಸೊ ಆ ಥರ ಅರ್ಥ ಮಾಡ್ಕೊಬೇಕಷ್ಟೆ. ಎ ಬಿ ಸಿ ಇದು ಎಕ್ಸ್ಟ್ರಾ ಆಕ್ಸಿಸು, ಓಕೆ. ಅದಲ್ದಲೇ ಇನ್ನೂ ಒಂದು ಕಡೆ ಯೂಸ್ ಮಾಡ್ತೀವಿ, ಎ ಆ್ಯಂಗಲ್ ಕೊಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ನಾವು ಅರ್ಥ ಮಾಡ್ಕೊಬೇಕು, ಆ್ಯಂಗಲ್ ಕೊಟ್ಟಿದ್ದಾರೆ ಇಲ್ಲ ಆಕ್ಸಿಸ್, ಎಕ್ಸ್ಟ್ರಾ ಆಕ್ಸಿಸ್ ಅನ್ನು ಕೊಟ್ಟಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಬೇಕು. ಅದು ಹೋಗ್ತಾ ಗೊತ್ತಾಗುತ್ತೆ, ಪ್ರೋಗ್ರಾಮ್ ನೋಡ್ತಾ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಬಿ ಎಕ್ಸ್ಟ್ರಾ ಆಕ್ಸಿಸು. ಸಿ ಎಕ್ಸ್ಟ್ರಾ ಆಕ್ಸಿಸ್ ಅಲ್ಲದೆ ಇನ್ನೂ ಒಂದು ಕಡೆ ಕೊಡ್ತಾರೆ, ಅದು ಚಾಂಪರ್ ವ್ಯಾಲ್ಯೂನ ಕೊಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಸಿ ಅಂತ ಬಂತು ಅಂದರೆ ನಾವು ಎಕ್ಸ್ಟ್ರಾ ಆಕ್ಸಿಸ್ ಒಂದು ಅನ್ಕೊಬೇಕು, ಇಲ್ಲ ಚಾಂಪರಲ್ಲಿ ಕೊಟ್ಟಿದ್ದಾರೆ, ಆ ಥರ ಅರ್ಥ ಮಾಡ್ಕೊಬೇಕಷ್ಟೆ. ಸೊ ಎ ಬಿ ಸಿ ಆಯಿತು. ನೆಕ್ಸ್ಟು ಅಡ್ರೆಸ್ ಕೋಡು ಡಿ ಅಂತ ಅಡ್ರೆಸ್ ಕೋಡ್ ಬಂತು ಅಂದರೆ ಪ್ರೋಗ್ರಾಮಲ್ಲಿ ಇದು ನಾವು ಅರ್ಥ ಮಾಡ್ಕೊಬೇಕು, ಡಯಾಮೀಟರ್ ಕಟಿಂಗ್ ಟೂಲ್ ರಿಮೂವ್ ಅಂತ. ಸೊ ಡಯಾಮೀಟರ್ ವೈಸಲ್ಲಿ ಕಟಿಂಗ್ ಟೂಲ್ ರಿಮೂವ್ ಮಾಡೋದಕ್ಕೆ ಡಿ ಅಡ್ರೆಸ್ ಕೋಡ್ ಯೂಸ್ ಮಾಡ್ತಾರೆ. ನಾವು ಡಿ ಬಂತು ಅಂದರೆ ಆ ಥರ ಕಟಿಂಗ್ ಟೂಲ್ ರಿಮೂವ್ ಅಂತ ಅನ್ಕೊಬೇಕು. ನೆಕ್ಸ್ಟ್ ಅಡ್ರೆಸ್ ಕೋಡ್ ಬಂದ್ಬಿಟ್ಟು ಈ ಅಡ್ರೆಸ್ ಕೋಡ್ ಬಂದ್ಬಿಟ್ಟು ಸೆಕೆಂಡ್ ಫೀಡ್ ರೇಟು. ಸೊ ಇದು ಎಲ್ಲ ಬೇರೆ ಮಿಷಿನಲ್ಲಿ, ದೊಡ್ಡ ಮಿಷಿನ್ಗಳಲ್ಲಿ, ಸೊ ಆ ಥರ ಮಿಷಿನ್ಗಳಲ್ಲಿ ಯೂಸ್ ಮಾಡ್ತಾರೆ. ಎರಡು ಒಟ್ಟೊಟ್ಟಿಗೆ ಫೀಡ್ ಮೂವ್ ಆಗೋದಕ್ಕೆ ಈ ಟೂಲು, ಈ ಜಾಬು ಎರಡು ಒಟ್ಟಿಗೆ ಮೂವ್ ಆಗ್ತಾ ಇರ್ತದೆ. ಸೊ ಆ ಥರ ಮಿಷಿನ್ಗಳಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಇದು ಸೆಕೆಂಡ್ ಫೀಡ್ ರೇಟು ಇ. ಮತ್ತು ಎಫ್ ಬಂದ್ಬಿಟ್ಟು ಫೀಡ್ ರೇಟು. ಎಫ್ ಅಂತ ಬಂತು ಅಂದರೆ ಅಲ್ಲಿ ಕೊಟ್ಟಿರ್ತಾರೆ ನಮಗೆ ಪ್ರೋಗ್ರಾಮಲ್ಲಿ ಎಫ್ 0.2 ಅಥವಾ ಎಫ್ 200 ಆ ಥರ ಕೊಟ್ಟಿರ್ತಾರೆ. ಫೀಡ್ ಪರ್ ರೆವಲ್ಯೂಷನು, ಫೀಡ್ ಪರ್ ಮಿನಿಟು. ಸೊ ಅದನ್ನು ನಾವು ಅರ್ಥ ಮಾಡ್ಕೊಬೇಕು. ಎಫ್ ಅಂತ ಬಂತು ಅಂದರೆ ಪ್ರೋಗ್ರಾಮಲ್ಲಿ ಇದು ಫೀಡ್ ರೇಟ್ ಅಂತ ಅರ್ಥ ಮಾಡ್ಕೊಬೇಕು. ಸೊ ಜಿ ಅನ್ನೋ ಅಡ್ರೆಸ್ ಕೋಡ್ ಬಂದ್ಬಿಟ್ಟು ಇದು ಎಲ್ಲರಿಗೂ ಗೊತ್ತಿರುತ್ತೆ, ಆಲ್ಮೋಸ್ಟ್ ISO ಸ್ಟ್ಯಾಂಡರ್ಡ್ ಜಿ ಕೋಡ್ ಆಗಿರುತ್ತೆ. ಜಿ ಅನ್ನೋ ಅಡ್ರೆಸ್ ಕೋಡ್ ಬಂತು ಅಂತ ಪ್ರೋಗ್ರಾಮಲ್ಲಿ ಜಿ ಅಂತ ಬಂತು ಅಂದರೆ ನಾವು ಅನ್ಕೊಬೇಕು ಜಿ ಕೋಡ್ ಇದು. ಸೊ G0, G01, G02, G03, G04, G05,
ಸೊ G70, G71, 72, G73, G74, G75, G76. ಸೊ ಈ ಥರ ಬರ್ತಲ್ಲ, ಇದೇ ಜಿ ಕೋಡ್. ಇದು ISO ಸ್ಟ್ಯಾಂಡರ್ಡ್ ಆಗಿರುತ್ತೆ. ಸೊ ಯಾರು ಚೇಂಜ್ ಮಾಡೋದಕ್ಕಾಗಲ್ಲ. ಸೊ ಜಿ ಕೋಡ್ ಅಂತ ಬಂದರೆ ಇವು ಸ್ಟ್ಯಾಂಡರ್ಡು. ನಾವು ಜಿ ಕೋಡ್ ವೀಡಿಯೋಗಳನ್ನೆಲ್ಲ ಟರ್ನಿಂಗ್ ರಿಲೇಟೆಡ್ ಜಿ ಕೋಡ್ ವೀಡಿಯೋಗಳನ್ನೆಲ್ಲ ಮಾಡ್ತೀನಿ. ಸೊ ಅದನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನೋಡ್ತಾ ಇರೋಣ. ನೆಕ್ಸ್ಟ್ ಅಡ್ರೆಸ್ ಕೋಡು ಹೆಚ್ ಅಡ್ರೆಸ್ ಕೋಡ್ ಬಂದ್ಬಿಟ್ಟು ಟೂ ಲೈಟ್ನ ಐಡೆಂಟಿಫಿಕೇಷನ್ಗೋಸ್ಕರ ಮಾಡ್ತಾರೆ. ನಾವು ಹೆಚ್ಚನ್ನ ಇದು ಬಂತು ಅಂದರೆ ಟೂ ಲೈಟ್ ಅಂತ ನಾವು ಪ್ರೋಗ್ರಾಮಲ್ಲಿ ಅರ್ಥ ಮಾಡ್ಕೊಬೇಕು. ಐನ ಅಡ್ರೆಸ್ ಕೋಡ್ ಬಂದ್ಬಿಟ್ಟು ಸರ್ಕಲ್ ಪ್ಯಾರಾಮೀಟರ್ ಆಫ್ ಎಕ್ಸ್ ಆಕ್ಸಿಸ್ ರೇಡಿಯಸ್ಸಲ್ಲಿ ಕೊಟ್ಟಿರ್ತಾರೆ. ಸೊ ಐ ಅಂತ ಬಂದ್ಬಿಟ್ರು ಅಂದರೆ ಸರ್ಕಲ್ ಪ್ಯಾರಾಮೀಟರ್ ಆಫ್ ರೇಡಿಯಸ್ ಅಂತ. ಎಕ್ಸ್ ವ್ಯಾಲ್ಯೂ ಸರ್ಕಲ್ ಪ್ಯಾರಾಮೀಟರ್ ಆಫ್ ರೇಡಿಯಸ್ ಅಂತ ನಾವು ಅರ್ಥ ಮಾಡ್ಕೊಬೇಕು ಐ. ಮತ್ತು ಜೆ ಅಂತ ಬಂತು ಅಂದರೆ ಜೆ ಅಂತ ಬಂತು ಅಂದ್ರೂ ನಾವು ಅದೇ ಥರನೇ ಅರ್ಥ ಮಾಡ್ಕೊಬೇಕು. ಸೈಕಲ್ ಪ್ಯಾರಾಮೀಟರ್ ಆಫ್ ರೇಡಿಯಸ್ ವೈ ಆಕ್ಸಿಸಲ್ಲಿ. ಸೊ ಜೆ ಆದಮೇಲೆ ಕೆ ಬಂತು ಅಂದ್ರೂ ನಾವು ಅದೇ ಥರನೇ ಅರ್ತ್ಕೊಬೇಕು. ಸೈಕಲ್ ಪ್ಯಾರಾಮೀಟರ್ ಆಫ್ ಝೆಡ್ ಆಕ್ಸಿಸ್ ರೇಡಿಯಸ್. ಸೊ ಕೆ ಅಂತ ಅಡ್ರೆಸ್ ಕೋಡ್ ಬಂದ್ಬಿಟ್ಟು ಸೈಕಲ್ ಪ್ಯಾರಾಮೀಟರ್ ಆಫ್ ಝೆಡ್ ಆಕ್ಸಿಸ್ ರೇಡಿಯಸ್. ಸೊ ಈ ಥರ ಅರ್ಥ ಮಾಡ್ಕೊಬೇಕಷ್ಟೆ. ಕೆ ಆದಮೇಲೆ ಎಲ್ಲೂ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ನಾನು ಎಲ್ಲೂ ಯೂಸ್ ಮಾಡಿಲ್ಲ, ನಮಗೆಲ್ಲೂ ಗೊತ್ತಿಲ್ಲ ಅದು. ಸೊ ಎಲ್ಲ ಆದಮೇಲೆ ಎಮ್ ಅಡ್ರೆಸ್ ಕೋಡ್ ಬಂದ್ಬಿಟ್ಟು ಇದು ಮಷೀನಲ್ಲೇ ಇರುತ್ತೆ. ಮಷಿನ್ ಕಂಟ್ರೋಲ್, ಮಷಿನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಾದ್ರೆ ಮಷೀನಲ್ಲೇ ಕೊಟ್ಬಿಟ್ಟಿರ್ತಾರೆ. ಎಮ್ ಕೋಡು ಎಕ್ಸಾಂಪಲ್ಗೆ ಕೂಲೆಂಟ್ ಅನ್ನೋದಕ್ಕೆ, ಸ್ಪಿಂಡ್ಲ್ ಆನ್ ಆಗೋದಕ್ಕೆ ಕ್ಲಾಕ್ ವೈ ಡೈರೆಕ್ಷನು, ಆ್ಯಂಟಿ ಕ್ಲಾಕ್ ವೈ ಡೈರೆಕ್ಷನು, ಟೇಸ್ಟ್ ಹಾಕು, ಫಾರ್ವರ್ಡು, ರಿವರ್ಸು. ಸೊ ಈ ಥರ ಕೊಟ್ಟಿರ್ತಾರಲ್ಲ, ಚೆಕ್ ಕ್ಲಾಂಪು, ಡಿ ಕ್ಲಾಂಪು. ಸೊ ಇದೇ ಎಮ್ ಕೋಡು. ಇದಕ್ಕೆ ಎಕ್ಸಾಂಪಲ್ಗೆ M0, M01, M02, M03, M04, M05, M08, M09. ಸೊ ಇದು ಎಮ್ ಕೋಡ್. ಸೊ ಪ್ರೋಗ್ರಾಮಲ್ಲಿ ಎಮ್ ಅಂತ ಬಂತು ಅಂದರೆ ನಾವು ಅರ್ಥ ಮಾಡ್ಕೊಬೇಕು, ಇದು ಎಮ್ ಕೋಡ್. ಸೊ ಕ್ಲಿಯರ್. ಎನ್ನ ಅಡ್ರೆಸ್ ಕೋಡ್ ಬಂದ್ಬಿಟ್ಟು ಇದು ಸೀಕ್ವೆನ್ಸ್ ನಂಬರ್. ಸೊ N1, N2, N3, N4, N5, N6, N7, N8 ಆ ಥರ ಅದೇ ಥರನೇ ಕೊಟ್ಟಿರ್ತಾರಲ್ಲ. N100, 200, 300ವರೆಗೂ, 400, 500ವರೆಗೂ ಎಷ್ಟು ಬೇಕಾದ್ರೂ ಕೊಡ್ಬೋದು 100ನು. ಸೊ ಎನ್ ಸೀಕ್ವೆನ್ಸ್ ನಂಬರ್. ಇದು ಕೆಲವೊಂದು ಕಡೆ ಸ್ವಲ್ಪ ಏನಾದರೂ ನಮಗೆ ಈಗ ಏನಾದರೂ ಮಿಷಿನಲ್ಲಿ ಏನು ಅಲಾರಾಮ್ ಬಂತು, ಸೊ ನಮಗೆ ತೋರಿಸುತ್ತೆ N150 ಲೈನ್ ಈ ಥರ ಪ್ರಾಬ್ಲಮ್ ಇದೆ ಅಂತೇಳಿ ಅಲಾರಾಮಲ್ಲಿ ತೋರಿಸುತ್ತೆ. ನಾವು ಅವಾಗ ಪ್ರತಿಯೊಂದು ಲೈನ್ನು ಚೆಕ್ ಮಾಡ್ಕೊಂಡು ಕುತ್ಕೊಂಡು ಅಲ್ಲೆಲ್ಲ ಓದ್ಕೊಂಡು ಹೋಗೋದ್ರ ಬದಲು N150 ಲೈನ್ಗೆ ಹೋಗ್ಬಿಟ್ಟು ಅಲ್ಲಿ ಏನು ಕರಪ್ಷನ್ ಮಾಡಬೇಕು, ನಾವು ಏನು ಮಿಸ್ಟೇಕ್ ಆಗೈತೆ, ಸೊ ಅದನ್ನು ಕರಪ್ಷನ್ ಮಾಡಿ ಸರಿ ಮಾಡ್ಕೊಂಡು ರನ್ ಮಾಡೋದು ಈಸಿ ಆಗಲಿ ಅನ್ನೋದಕ್ಕೆ ಸೀಕ್ವೆನ್ಸ್ ನಂಬರ್ನ ಕೊಟ್ಟಿರ್ತಾರೆ. ಈ ಸೈಕಲ್ ಪ್ರೋಗ್ರಾಮ್ಗಳಲ್ಲಾದರೆ N1, N2, N3 ಅಂತ ಕೊಟ್ಟಿರ್ತಾರೆ. ಇದು ಟೂಲ್ ವೈಸ್ಗೆ ಕೊಟ್ಟಿರ್ತಾರೆ. N1 ಈಗ ಆಪ್ಷನಲ್ ಸ್ಟಾಪ್ ಹಾಕಿರ್ತಾರೆ. ಸೊ ನಾವೇನು ಪ್ರಾಬ್ಲಮ್ ಆಯಿತು, ಒಂದು ಟೂಲು ಈಗ ಫೇಸಿಂಗ್ ಓಡುತ್ತೆ, ಟರ್ನಿಂಗ್ ಓಡುತ್ತೆ, ಬೋರಿಂಗ್ ಓಡುತ್ತೆ, ಥ್ರೆಡ್ಡಿಂಗ್ ಹೋಗಿ ನಮಗೆ ಡೈರೆಕ್ಟಾಗಿ ಫೇಸಿಂಗು ಏನೋ ರಿವರ್ಕ್ ಮಾಡ್ಬೇಕಾದ್ರೆ ಫೇಸಿಂಗು, ಇದು ಥ್ರೆಡ್ಡಿಂಗು, ಸೊ ಫೇಸಿಂಗು, ಬೋರಿಂಗು ಇವೆಲ್ಲ ಬೇಡ. ನಮ್ಗೆ ಒಂದೇ ಸಲ ಥ್ರೆಡ್ ಬಿಡಬೇಕು ಅಂದರೆ ಅದು ಸೀಕ್ವೆನ್ಸ್ ನಂಬರ್ N5 ಅಂತ ಕೊಟ್ಟಿದ್ರೆ N5 ಅಂತ ಕಾಲ್ ಮಾಡಿಬಿಟ್ಟು ರಿವರ್ಕ್ ಸೊ ಬಿಡುತ್ತಾರೆ. ಸೊ ಇದು ಈ ಪರ್ಪಸ್ಗೆ ಸೀಕ್ವೆನ್ಸ್ ನಂಬರ್ನ ಯೂಸ್ ಮಾಡ್ತಾರೆ. ಸೊ ಅಂದರೆ ಎನ್ನ ಅಡ್ರೆಸ್ ಕೋಡ್ ಬಂತು ಪ್ರೋಗ್ರಾಮಲ್ಲಿ ಅಂದರೆ ನಾವು ಅರ್ಥ ಮಾಡ್ಕೊಬೇಕು, ಇದು ಸೀಕ್ವೆನ್ಸ್ ನಂಬರ್. ಮತ್ತು ಓ ಅನ್ನೋ ಅಡ್ರೆಸ್ ಕೋಡ್ ಬಂತು ಅಂದರೆ ಇದು 4 ಡಿಜಿಟ್ ನಂಬರಲ್ಲಿ ಪ್ರೋಗ್ರಾಮ್ನ ಸೇವ್ ಮಾಡಿ ಇಡ್ಬೋದು ಅಂತ. O1, O2, O3, O4, O10, O50. ಸೊ ಓ ಅಂತ ಬಂತು ಅಂದರೆ O50 ನಂಬರಲ್ಲಿ ಒಂದು ಪ್ರೋಗ್ರಾಮ್ನ ಸೇವ್ ಮಾಡಿ ಇಡೋದಕ್ಕಷ್ಟೇ. ಓ ಅಂತ ಬಂತು ಅಂದರೆ ಇದು ಪ್ರೋಗ್ರಾಮ್ ನಂಬರ್. ಸೊ O60 ಅಂತ ಇದೆ ಅಂದರೆ O60 ಒಂದು ಪ್ರೋಗ್ರಾಮ್ನ ಸೇವ್ ಮಾಡಿ ಇಟ್ಟಿದ್ದಾರೆ. ಸೊ ಓ ಅನ್ನೋ ಅಡ್ರೆಸ್ ಕೋಡ್ ಬಂತು ಅಂತ ಅಂದರೆ ನಾವು ಅರ್ಥ ಮಾಡ್ಕೊಬೇಕು ಅದನ್ನು, ಇದು ಪ್ರೋಗ್ರಾಮ್ ನಂಬರ್. ಸೊ ಕ್ಲಿಯರ್.
ಸೊ ಓ ಆದಮೇಲೆ ಪಿ ತುಂಬ ಇಂಪಾರ್ಟೆಂಟು. ಸೊ ಪಿ ಮತ್ತು ಕ್ಯೂ ತುಂಬ ಇಂಪಾರ್ಟೆಂಟು ಪ್ರೋಗ್ರಾಮಲ್ಲಿ. ಸೊ ಇದು ಅಡ್ರೆಸ್ ಕೋಡ್ ಬಂದ್ಬಿಟ್ಟು ಪಿ ಅನ್ನೋ ಅಡ್ರೆಸ್ ಕೋಡ್ ಬಂದ್ಬಿಟ್ಟು ಪಿ ಒಂದು ಕಡೆ ಅರ್ಥ ಮಾಡ್ಕೊಂಡಂಗೆ ಇನ್ನೊಂದು ಕಡೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಸೊ ಪಿ G71 ಒಂಥರ G71 ಸೈಕಲ್ ಪ್ರೋಗ್ರಾಮಲ್ಲಿ ಒಂಥರ ಕೆಲಸ ಮಾಡಿದ್ರೆ G75 ಒಂಥರ ಕೆಲಸ ಮಾಡ್ತಾ ಇರ್ತಾರೆ. ಸೊ ಪಿ ಅನ್ನೋ ಅಡ್ರೆಸ್ ಕೋಡ್ ಬಂದ್ಬಿಟ್ಟು ಡಿಫ್ರೆಂಟಾಗೇ ಇರುತ್ತೆ. ಅಲ್ಲಿ ಡೆಪ್ತ್ ಆಫ್ ಕಟ್ಟು, ಅಲ್ಲಿ ಸ್ಟಾರ್ಟ್ ಆಫ್ ದ ಬ್ಲಾಕ್ ಇದ್ದರೆ ಇಲ್ಲಿ ಶಿಫ್ಟ್ ಆಫ್ ದ ಬ್ಲಾಕ್ ಇರುತ್ತೆ. G71 ಸ್ಟಾರ್ಟ್ ಆಫ್ ದ ಕಟ್ ಇದ್ದರೆ ಇಲ್ಲಿ G76 ಡೆಪ್ತ್ ಆಫ್ ದ ಕಟ್ ಇರುತ್ತೆ. ಸೊ G74 ಆದರೆ ಶಿಫ್ಟ್ ಆಫ್ ದ ಕಟ್ ಇರುತ್ತೆ, G75 ಶಿಫ್ಟ್ ಆಫ್ ದ ಕಟ್ ಇರುತ್ತೆ. ಸೊ ಇದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಬೇಕು ನಾವು. G71 ಯೂಸ್ ಮಾಡ್ತಾ ಇರೋ ಥರನೇ G76 ಯೂಸ್ ಆಗಲ್ಲ. ಇದು ಪಿ ಅನ್ನೋ ಅಡ್ರೆಸ್ ಕೋಡ್ ಬಂದ್ಬಿಟ್ಟು ಭಾಳ ಅರ್ಥ ಮಾಡ್ಕೊಬೇಕು ಜಾಸ್ತಿ. ಆ ಸೈಕಲಲ್ಲಿ ಮಾಡಿದ ಕೆಲಸ ಇನ್ನೊಂದು ಸೈಕಲಲ್ಲಿ ಅದೇ ಪಿ ಅಡ್ರೆಸ್ ಕೋಡು. ಸೊ ಅದೇ ಥರನೇ ಕೆಲಸ ಮಾಡೋದು ನಾವು ಅರ್ಥ ಮಾಡ್ಕೊಬೇಕು. ಇದು ಸೈಕಲ್ ಪ್ರೋಗ್ರಾಮ್ನ ಮಾಡ್ತಾ ಅರ್ಥ ಆಗುತ್ತೆ. ನಾನು ನೆಕ್ಸ್ಟ್ ವೀಡಿಯೋಗಳಲ್ಲೆಲ್ಲ ಹೇಳ್ತೀನಿ. ಪಿ ಅನ್ನೋದು ನಂಬರ್ ಆಫ್ ಸ್ಟಾರ್ಟ್ ಬ್ಲಾಕ್ ಆಗುತ್ತೆ, ಡೆಪ್ತ್ ಆಫ್ ಕಟ್ ಆಗುತ್ತೆ, ಥ್ರೆಡ್ ಆಫ್ ಕಟ್ ಆಗುತ್ತೆ. ಸೊ ನಾವು ಅರ್ಥ ಮಾಡ್ಕೊಬೇಕು ಎಲ್ಲಿ ಯಾವುದಕ್ಕೆ ಏನು ಕೊಡಬೇಕು ಅಂತ. ಸೊ ಆ ಫೇಸಿಂಗು ಟರ್ನಿಂಗ್ ಟೂಲಲ್ಲಿ ಪಿ ಕೊಟ್ಟರೆ, ನಾವು ಥ್ರೆಡ್ಡಿಂಗ್ ಟೂಲಲ್ಲಿ ಡ್ರಿಲ್ಲಿಂಗಲ್ಲಿ ಎಲ್ಲ ಬೇರೆ ಬೇರೆ ಥರನೇ ಇರುತ್ತೆ. ಸೊ ಅದಕ್ಕೆ ನಾವು ಕ್ಲಿಯರಾಗಿ ಅರ್ಥ ಮಾಡ್ಕೊಬೇಕು. ಪಿ ಅಂದರೆ ಅಲ್ಲಿ ಸೈಕಲ್ನ ಪ್ರೋಗ್ರಾಮ್ನ ಎಕ್ಸ್ಪ್ಲೇನ್ ಮಾಡುವಾಗ ನಾನು ಹೇಳ್ತೀನಿ. ಸೊ ಪಿ ಅಂದರೆ ನಾವು ಅನ್ಕೊಬೇಕು ಆ ಥರ ಅಡ್ರೆಸ್ ಕೋಡು. ಶಿಫ್ಟಿಂಗ್ ವ್ಯಾಲ್ಯೂಗೆ, ಇದಕ್ಕೆ ಡೆಪ್ತ್ ಆಫ್ ಕಟ್ಗೆ, ಡೆಪ್ತ್ ಆಫ್ ಥ್ರೆಡ್ಗೆ ಎಲ್ಲ ಯೂಸ್ ಮಾಡ್ತಾರೆ. ಸೊ ನಾನು ನೆಕ್ಸ್ಟ್ ಸೈಕಲ್ ಪ್ರೋಗ್ರಾಮ್ನ ಮಾಡ್ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ರೀತಿ ಪಿ ಆದಮೇಲೆ ಕ್ಯೂನೂ ಅಷ್ಟೇ ಸೇಮ್ ಅದೇ ಥರನೇ. ನಾವು ಒಂದು ಕಡೆ ಅರ್ಥ ಆದಂಗೆ ಇನ್ನೊಂದು ಕಡೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಕ್ಯೂನೂ ಸೇಮ್ ಅದೇ ಥರನೇ. ಪಿ ಕ್ಯೂ ಎರಡು ಒಂದೇ ಥರನೇ ಇರುತ್ತೆ. ಒಂದು ಸ್ಟಾರ್ಟ್ ಆಫ್ ಬ್ಲಾಕು, ಒಂದು ಎಂಡ್ ಆಫ್ ಬ್ಲಾಕು, ಒಂದು ಸ್ಟಾರ್ಟ್ ಆಫ್ ಕಟ್ಟು, ಒಂದು ಎಂಡ್ ಆಫ್ ಕಟ್ಟು, ಇಲ್ಲ ಡೆಪ್ತ್ ಶಿಫ್ಟಿಂಗ್ ವ್ಯಾಲ್ಯೂ ಇರುತ್ತೆ. ಸೊ ಇಲ್ಲ ಥ್ರೆಡ್ ಕಟ್ ಇರುತ್ತೆ. ಸೊ ನಾವು ಅರ್ಥ ಮಾಡ್ಕೊಬೇಕು ಪಿ ಮತ್ತು ಕ್ಯೂನ ಆ ಸೈಕಲಲ್ಲಿ ಯೂಸ್ ಮಾಡ್ಬೇಕಾದ್ರೆ ಮಾತ್ರ ಹೇಳ್ತೀನಿ. ಸೊ ಇಲ್ಲಿ ಜಾಸ್ತಿ ಅರ್ಥಗಳಿದೆ ಅದಕ್ಕೆ. ಸೊ ಅದಕ್ಕೆ ಪಿ ಮತ್ತು ಕ್ಯೂ ನೆಕ್ಸ್ಟು ಸೈಕಲ್ ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ನೋಡೋಣ. ಪಿ ಮತ್ತು ಕ್ಯೂ ಬಂದ್ಬಿಟ್ಟು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? G70, G71, G72, G73, G74, G75, G76 ಇಲ್ಲೆಲ್ಲ ಯೂಸ್ ಮಾಡ್ತೀವಿ. ಎಲ್ಲ ಕೋಡಲ್ಲೂ ಯೂಸ್ ಮಾಡ್ತೀವಿ. ಸೊ ಅದರಲ್ಲಿ ಎಲ್ಲ ಕೋಡಲ್ಲೂ ಬೇರೆ ಬೇರೆ ಥರನೇ ವರ್ಕ್ ಆಗುತ್ತೆ. ಅದಕ್ಕೆ ನಾನು ಸೈಕಲ್ ಪ್ರೋಗ್ರಾಮ್ನ ಎಕ್ಸ್ಪ್ಲೇನ್ ಮಾಡುವಾಗ ಅದ್ರ ಬಗ್ಗೆ ಜಾಸ್ತಿ ಅರ್ಥ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಅಡ್ರೆಸ್ ಕೋಡ್ ಬಂದ್ಬಿಟ್ಟು ಆರ್ ಅಂದರೆ ಇನ್ನೇನಿಲ್ಲ. ಆರ್ ಅಂತ ಬಂತು ಅಡ್ರೆಸ್ ಕೋಡು CNC ಮಿಷಿನಲ್ಲಿ ಪ್ರೋಗ್ರಾಮಲ್ಲಿ. ನಾವು ಅರ್ಥ ಮಾಡ್ಕೊಬೇಕು. ಆರ್ ಇದು ರೇಡಿಯಸ್, R10, R20, R50, R5. ಸೊ ಈ ಥರ ರೇಡಿಯಸ್ ಕೊಟ್ಟಿರ್ತಾರಲ್ಲ, ಸೊ ಅದೇ ಆರ್ ಆದಮೇಲೆ ಅದು ಎಸ್ ಅನ್ನ ಅಡ್ರೆಸ್ ಕೋಡ್ ಬಂತು ಅಂದರೆ ನಾವು ಅರ್ಥ ಮಾಡ್ಕೊಬೇಕು. ಎಸ್ ಅಂದರೆ ಇದು ಸ್ಪಿಂಡಲ್ ಸ್ಪೀಡ್. ಸೊ ಸ್ಪಿಂಡಲ್ ಸ್ಪೀಡ್. ಸೊ G97, G50, G96 ಇದರಲ್ಲೆಲ್ಲ ಕೊಟ್ಟಿರ್ತಾರಲ್ಲ. S100, 200, ಸೊ S1000, S150, ಸೊ ಇದು ಅಡ್ರೆಸ್ ಕೋಡು ಎಸ್ ಅಂತ ಬಂತು ಅಂದರೆ ನಾವು ಸ್ಪಿಂಡಲ್ ಸ್ಪೀಡ್ ಅಂತ ಅರ್ಥ ಮಾಡ್ಕೊಬೇಕು. ಎಸ್ ಆದಮೇಲೆ ಟಿ ಅನ್ನೋ ಅಡ್ರೆಸ್ ಕೋಡ್ ಬಂದ್ಬಿಟ್ಟು ಇದು ಟೂಲ್ ನಂಬರು ಮತ್ತು ಆಫ್ಸೆಟ್ ನಂಬರ್ಗೆ ಯೂಸ್ ಮಾಡ್ತಾರೆ. ನಾವು ಟಿ ಅಂತ ಬಂತು ಅಂದರೆ ನಾವು ಅರ್ಥ ಮಾಡ್ಕೊಬೇಕು ಇದು ಟೂಲ್ ನಂಬರು ಇಲ್ಲ ಆಫ್ಸೆಟ್ ನಂಬರ್. ಎರಡರಲ್ಲಿ ಬಿಟ್ಟರೆ ಇನ್ನೆಲ್ಲೂ ಟಿ ಯೂಸ್ ಮಾಡಲ್ಲ. T0101, T0109. ಸೊ ಈ ಥರ ಟೂಲ್ನ ಆಫ್ಸೆಟ್ ನಂಬರು ಮತ್ತು ಟೂಲ್ ನಂಬರ್ ಕೊಡೋದಕ್ಕೆ ಟಿ ಅನ್ನೋ ಅಡ್ರೆಸ್ ಕೋಡ್ನ ಯೂಸ್ ಮಾಡ್ತಾರೆ. ಸೊ ಟಿ ಅಂತ ಬಂತು ಅಂದರೆ ನಾವು ಅದನ್ನು ಪ್ರೋಗ್ರಾಮಲ್ಲಿ ಅರ್ಥ ಮಾಡ್ಕೊಬೇಕು. ಇದು ಟೂಲ್ ನಂಬರು ಇಲ್ಲ ಆಫ್ಸೆಟ್ ನಂಬರು ಅಂತ ಅರ್ಥ ಮಾಡ್ಕೊಬೇಕು. ನೆಕ್ಸ್ಟ್ ಅಡ್ರೆಸ್ ಕೋಡು ಯು ಅನ್ನೋ ಅಡ್ರೆಸ್ ಕೋಡ್ ಬಂದ್ಬಿಟ್ಟು ಇದು ಇನ್ಕ್ರಿಮೆಂಟಲ್ ಅಥವಾ ಇನ್ಕ್ರೀಸು ಅಥವಾ ಡಿಕ್ರೀಸು ಮಾಡೋಕ್ಕೆ ಇನ್ಕ್ರಿಮೆಂಟಲ್ ವ್ಯಾಲ್ಯೂ ಅಂತ ಕರೀತಾರೆ. ಇದು ಯು ಬಂದ್ಬಿಟ್ಟು ಇದು ಟೇಪರ್ ಅಡ್ಜಸ್ಟ್ ಮಾಡುವಾಗ ಅಥವಾ ಇನ್ಕ್ರಿಮೆಂಟಲ್ಲಿ ಪ್ಲಸ್ ಆಗೋವಾಗ ಸೊ ಯೂಸ್ ಮಾಡ್ತಾರೆ. ಯು ಅಂದರೆ ಇನ್ಕ್ರಿಮೆಂಟಲ್ ವ್ಯಾಲ್ಯೂ ಎಕ್ಸ್ ಮೂಮೆಂಟಲ್ಲಿ ಮಾತ್ರ. ಸೊ ಇದು ಯು ಅನ್ನೋ ಅಡ್ರೆಸ್ ಕೋಡ್ನ ಯೂಸ್ ಮಾಡ್ತಾರೆ. ಯು ಆದಮೇಲೆ ನೆಕ್ಸ್ಟು ವಿ ಅನ್ನೋ ಅಡ್ರೆಸ್ ಕೋಡೂ ಅಷ್ಟೇ. ಇದು ಬಂದ್ಬಿಟ್ಟು ವೈ ಮೂಮೆಂಟಲ್ಲಿ ಇನ್ಕ್ರಿಮೆಂಟಲ್ ವ್ಯಾಲ್ಯೂ
ಕೊಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಈ ಇನ್ಕ್ರಿಮೆಂಟಲ್ ವ್ಯಾಲ್ಯೂ ವೈ ಮೂಮೆಂಟಲ್ಲಿ ಕೊಡೋದಕ್ಕೆ ಸೊ ವಿನ ಯೂಸ್ ಮಾಡ್ತಾರೆ. ಮತ್ತು ನೆಕ್ಸ್ಟ್ ಅಡ್ರೆಸ್ ಕೋಡು ಡಬ್ಲ್ಯೂ ಅಂತ ಬಂತು ಅಂದರೆ ನಾವು ಅರ್ಥ ಮಾಡ್ಕೊಬೇಕು, ಇದು ಝಡ್ ಮೂಮೆಂಟ್ ಇನ್ಕ್ರಿಮೆಂಟಲ್ ವ್ಯಾಲ್ಯೂ ಅಂತ ಅನ್ಬೇಕು. ಝಡ್ ಮೂಮೆಂಟಲ್ಲಿ ಇನ್ಕ್ರೀಸು ಅಥವಾ ಡಿಕ್ರೀಸು, ಪ್ಲಸ್ಸು ಮೈನಸ್ಸು, ಸ್ವಲ್ಪ ಟೇಪರ್ ಅಡ್ಜಸ್ಟ್ ಮಾಡೋದು. ಸೊ ಇದಕ್ಕೆ ಇನ್ಕ್ರಿಮೆಂಟಲ್ ವ್ಯಾಲ್ಯೂಗೆ ಡಬ್ಲ್ಯೂ ಅಂತ ಡಬ್ಲ್ಯೂ ಕೊಟ್ಟು ಡಬ್ಲ್ಯೂ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಇನ್ನು ಉಳಿದಿರೋದು ಎಕ್ಸ್ ವೈ ಝಡ್, ಇದು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಇದು ಮೇಯ್ನ್ ಆ್ಯಕ್ಸಿಸ್. ಸೊ 2 ಆ್ಯಕ್ಸಿಸು 3 ಆ್ಯಕ್ಸಿಸ್ ಮಿಷನಲ್ಲೆಲ್ಲ ಇರುತ್ತೆ, ಎಕ್ಸ್ ವೈ ಝಡ್ 3 ಆ್ಯಕ್ಸಿಸ್ ಇರುತ್ತೆ. ಸೊ ಇದೇ ಆ್ಯಕ್ಸಿಸ್ಸು ಎಕ್ಸ್ ವೈ ಝಡ್ ಅಂತ. ಎಕ್ಸ್ ವೈ ಝಡ್ ಬಂತು ಅಂದರೆ ಸೊ ನಾವು ಅರ್ಥ ಮಾಡ್ಕೊಬೇಕು, ಎಕ್ಸ್ ಅಂದರೆ ಮತ್ತು ಝಡ್ ಅಂದರೆ ಮತ್ತು ವೈ ಅಂದರೆ, ಸೊ ಈ ಥರ ಅರ್ಥ ಮಾಡ್ಕೊಬೇಕಷ್ಟೆ. ಅದೇ ರೀತಿ ಎಕ್ಸ್ ಅನ್ನೋದನ್ನು ಇನ್ನೂ ಒಂದೊಂದು ಕಡೆ ಯೂಸ್ ಮಾಡ್ತಾರೆ. ನಾವು ಡ್ವೆಲ್ ಟೈಮ್ ಕೊಟ್ಟಾಗ ಸ್ವಲ್ಪ ಹೊತ್ತು ಟೂಲ್ನ ಇಷ್ಟು ಸೆಕೆಂಡ್ ಅಲ್ಲಿ ನಿಲ್ಲಿಸೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ನಾನು ಹೇಳಿದ್ದು, ಒಂದು ಕೋಡು ಒಂದು ಕಡೆ ಕೆಲಸ ಮಾಡ್ದಂಗೆ ಇನ್ನೂ ಒಂದು ಕಡೆ ಕೆಲಸ ಮಾಡೋದಿಲ್ಲ. ಸೊ ನಾವು ಎಲ್ಲೆಲ್ಲಿ ಯಾವುದೇ ಥರ ಕೆಲಸ ಮಾಡುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ಳೋದು ಇದೇ ಪ್ರೋಗ್ರಾಮು. ಸೊ ಇದು ಡ್ವೆಲ್ ಟೈಮ್ ಕೊಟ್ಟಾಗಲೂ ಅಷ್ಟೇ, X100 X50, ಸೊ ನಮ್ಗೆ ಇಷ್ಟು ಸೆಕೆಂಡ್ ನಿಲ್ಲಿಸ್ಬೇಕು ಅನ್ನೋದು ಥರ ಅಲ್ಲಿ ಯೂಸ್ ಮಾಡ್ತಾರೆ. ಎಕ್ಸಲ್ದಲ್ಲಿ ಪಿನೂ ಯೂಸ್ ಮಾಡ್ತಾರೆ, P100, ಸೊ P10, ಸೊ ಈ ಥರನೂ ಯೂಸ್ ಮಾಡ್ತಾರೆ. ಸೊ ಅಲ್ಲಿ ಡ್ವೆಲ್ ಟೈಮ್ ಕೊಟ್ಟಾಗ ಸೊ ನಮಗೆ ಟೂಲ್ ಹಿಂಗೆ ಹೋಗಿ ಸ್ವಲ್ಪ ಹೊತ್ತು ಇಷ್ಟು ಸೆಕೆಂಡ್, 1-2 ಸೆಕೆಂಡ್ ನಿಂತ್ಕೊಬೇಕು, 1 ಸೆಕೆಂಡ್ ನಿಂತ್ಕೊಬೇಕು ಅಂದರೆ ಅಲ್ಲಿ ನಿಲ್ಲಿಸೋದಕ್ಕೆ ಪಿನೂ ಯೂಸ್ ಮಾಡ್ತಾರೆ, ಎಕ್ಸು ಯೂಸ್ ಮಾಡ್ತಾರೆ. ಸೊ ನೋಡಿ, ಎಕ್ಸು ಮೈನ್ ಆ್ಯಕ್ಸಿಸ್ ಅಲ್ಲದೆ ಎಕ್ಸ್ ಆ್ಯಕ್ಸಿಸ್ ಅಲ್ಲದೆ ಅಲ್ಲೂ ಯೂಸ್ ಮಾಡ್ತಾರೆ. ಸೊ ಡ್ವೆಲ್ ಟೈಮ್ ಕೊಟ್ಟಾಗ ಸೊ ಈ ಥರ ABCD ಏನಿದಾವೋ ಅದು ಎಲ್ಲ ಕಡೆನೂ ಒಂದೇ ಥರನೇ ಕೆಲಸ ಮಾಡೋದಿಲ್ಲ. ನಾವು ಆ ಪ್ರೋಗ್ರಾಮಲ್ಲಿ ಆ ಸೈಕಲಲ್ಲಿ ಯೂಸ್ ಮಾಡಿದ ಅಲ್ಲಿ ಅರ್ಥ ಮಾಡ್ಕೊಂಡಂಗೆ ಇನ್ನೊಂದು ಸೈಕಲಲ್ಲಿ ಅದೇ ರೀತಿ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಸೊ ಇದು CNC ಅಡ್ರೆಸ್ ಕೋಡ್, ಎಯಿಂದ ಝಡ್ವರೆಗೂ ಬರುತ್ತಲ್ಲ, ಇದೇ ಅಡ್ರೆಸ್ ಕೋಡು. ಸೊ ಇದು ನಾವು CNC ಪ್ರೋಗ್ರಾಮ್ ಮಾಡಲಾರ್ದು ಪರವಾಗಿಲ್ಲ, ಒಬ್ಬ ಆಪ್ರೇಟ್ರಿಗಾಗಲಿ ಒಬ್ಬ ಸೆಕ್ಟರ್ಗಾಗಲಿ ಸೊ ಇದು ಗೊತ್ತಿರಲೇಬೇಕು. ಇಲ್ಲಾಂದರೆ ಪ್ರೋಗ್ರಾಮ್ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಅರ್ಥ ಆಗಲಿಲ್ಲ ಅಂದರೆ ನಮಗೆ ಅಲ್ಲಿ ಕೆಲಸ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಈ ಅಡ್ರೆಸ್ ಕೋಡ್ನ ಆದಷ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.